ಹಲೋ, ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ಲರಿಗೂ ನಾನು ಶೋಭಾ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಮ ಎಂಕರೇಜ್ಮೆಂಟ್ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ದೊಡ್ಡ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ಆಶೀರ್ವಾದ ಸಿಗ್ತಾ ಇದೆ ನೋಡೋಣ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ಆ ಪೈಲ್ ನಿಮ್ಮ ರೀಡಿಂಗ್ ಆಗಿರುತ್ತೆ. ರೀಡಿಂಗ್ನ ಶುರು ಮಾಡೋಣ. ಯಾರು ಈ ಫಸ್ಟ್ ಪೈಲ್ ನಂಬರ್ 8 ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. Knight of Wands, the Empress, Seven of Swords, Six of Cups, Five of Swords, the Hermit, the High Priestess, Queen of Cup. ಫಸ್ಟ್ ನನಗೆ ಇಲ್ಲಿ ಏನು ಮೆಸೇಜ್ ಸಿಕ್ತಂದ್ರೆ, ನಿಮ್ಮ ಯಾರೋ ಚೈಲ್ಡ್ಹುಡ್ ಫ್ರೆಂಡ್ಸ್ ನಿಮಗೆ ಒಂದು ಗಿಫ್ಟ್ ಕೊಡ್ತಾರೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಏನು ನೀವು ಇಷ್ಟು ದಿನ ಸ್ಟ್ರಗಲ್ ಮಾಡಿದ್ರು ನಿಮಗೆ ಸಿಗಬೇಕಾಗಿರೋ ಕೀರ್ತಿ ಸಿಗ್ತಿರ್ಲಿಲ್ಲ. ನಿಮಗೆ ಅಪಜಯ, ಅಪಕೀರ್ತಿ, ತುಂಬ ಅವಮಾನಗಳು ಇದು ಆಗ್ತಿತ್ತು. ಇನ್ನು ಮುಂದೆ ನೀವು ಒಂದು ದೈವಿಕವಾದ ಜ್ಞಾನನ ಪಡ್ಕೊಳ್ತೀರಾ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ನೋಡಿ, ಇಲ್ಲೂ ಇಂಟ್ಯೂಷನ್ ಇದು ಸಿಗ್ತಾ ಇದೆ, ಕಿರೀಟ ಇದೆ, ಅದು ಫುಲ್ ಮೂನ್ ಥರ ಇದೆ. ಇಲ್ಲಿ ನೋಡಿ ಸ್ಟಾರ್. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ನಿಮಗೆ ಒಂದು ನಂಬರ್ 8 ಅದನ್ನು ಈಗ ಮಾಡಿದ್ರೆ ಇನ್ಫಿನಿಟಿ, ನಿಮಗೆ ಒಂದು ಸಮೃದ್ಧಿ ಸಿಗ್ತಾ ಇದೆ, ಇನ್ಫಿನಿಟಿ ಸಿಗ್ತಾ ಇದೆ. ಡಿವೈನ್ ಕಡೆಯಿಂದ ಆ ಜ್ಞಾನದ ಕೀ ನಿಮ್ಮದಾಗ್ತಾ ಇದೆ. ನಿಮ್ಮ ಜ್ಞಾನದಲ್ಲಿ ಟ್ರಾನ್ಸ್ಫರ್ಮೇಷನ್ ದೊರೀತಾ ಇದೆ. ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ನಿಮ್ಮ ಒಂದು ಪ್ರಯತ್ನಕ್ಕೆ ನಿಮಗೆ ಸಲ್ಲಬೇಕಾಗಿರೋ ಒಂದು ಸ್ಥಾನ ನಿಮಗೆ ದೊರೀತಾ ಇರಲಿಲ್ಲ. ಇನ್ನು ಮುಂದೆ ನಿಮಗೆ ಆ ಜ್ಞಾನನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಸಮೃದ್ಧಿತನ ಕೊಡ್ತಾ ಇದ್ದಾರೆ, ಇನ್ಫಿನಿಟಿ ಕೊಡ್ತಾ ಇದ್ದಾರೆ. ನಿಮಗೆ ಇನ್ನು ಮುಂದೆ ಏನು ಸಿಗಬೇಕೋ ನಿಮಗೆ ಆ ಜಯ, ಆ ಇಷ್ಟು ದಿನ ನಿಮಗೆ ಏನು ಅವಮಾನಗಳು, ಒಂಥರ ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳ್ತಾರಲ್ಲ, ಹಿಂದೆ ಚುಚ್ಚೋ ಜನಗಳು, ಅಪಕೀರ್ತಿ ಮಾಡೋರು, ಅಪಜಯ, ನಿಮಗೆ ಒಟ್ಟಿನಲ್ಲಿ ನಿಮಗೆ ಏನು ನಿಮ್ಮ ಶ್ರಮಕ್ಕೆ, ನಿಮ್ಮ ಶ್ರಮನ ಅದೇನೋ ಒಳೇಲಿ ಹುಣ್ಸೆ ಹಣ್ಣು ಇದ್ದಂಗೆ ಇವರೆಲ್ಲರೂ ಅದಕ್ಕೆ ಏನಂತೆ ಅದು ಮಹಾ ದೊಡ್ಡದಾ ಅನ್ನೋ ಥರ ಅಪಕೀರ್ತಿ, ಅಪಜಯ, ನಿಮ್ಮ ಬೆನ್ನಿಂದೆ ಮಾತಾಡೋದು, ಈ ಥರ ಇತ್ತಲ್ಲ, ಅದನ್ನು ಡಿವೈನ್ ನಿಮಗೆ ಬದಲಾಯಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಇನ್ಫಿನಿಟಿ ದೊರೀತಾ ಇದೆ. ನಂಬರ್ 8 ಈಗ ಮಾಡಿದ್ರೆ ಇನ್ಫಿನಿಟಿ. ನಿಮಗೆ ಎಲ್ಲ ಸಮೃದ್ಧಿತನೂ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ನೀವೊಂದು ಎಂಪ್ರೆಸ್ ಆಗಿ, ಹೈ ಪ್ರಿಸ್ಟೆಸ್ ಆಗಿ, ನೀವು ಇನ್ನು ಮುಂದೆ ನೀವು ನಿಮಗೆ ಏನು ಗೌರವ ಸಿಗಬೇಕು, ಸ್ಥಾನ ಸಿಗಬೇಕು, ಅದೆಲ್ಲ ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಸಲ್ಲಬೇಕಾಗಿರೋ ಗೌರವ, ಏನು ಒಂದು ಪೊಸಿಷನ್ನು, ಅದು ನಿಮಗೆ ಸಿಗ್ತಾ ಇದೆ. ನೋಡಿ, ಎಲ್ಲೂ
ದಾಳಿಂಬೆ, ಇಲ್ಲೂ ದಾಳಿಂಬೆ ಅಂದರೆ ನಿಮಗೆ ಆ ಸಮೃದ್ಧಿತನ ನಿಮಗೆ ಸಿಗ್ತಾ ಇದೆ, ನಿಮಗೆ ಅದರಲ್ಲಿ ಫಲ ಸಿಗ್ತಾ ಇದೆ. ಡಿವೈನು ಆದಷ್ಟು ಬೇಗ ನಿಮಗೆ ಒತ್ತು ತರ್ತಾ ಇದ್ದಾರೆ. ನಿಮಗೆ ಗೌರವ, ಕೀರ್ತಿ, ಇಷ್ಟು ದಿನ ನಿಮಗೆ ಏನು ಅಪಕೀರ್ತಿ ಏನು ಸಿಗ್ತಾ ಇತ್ತು, ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮನ್ನು ಅವಮಾನಿಸೋ ಜನಗಳು, ನಿಮ್ಮ ಬೆನ್ನಿಂದೆ ಮಾತಾಡೋ ಜನಗಳು, ನಿಮಗೆ ಪ್ರತಿ ಕ್ಷಣನೂ ನಿಮಗೆ ನೋವು ಕೊಟ್ಟಂಥ ಜನಗಳೇ ಹೆಚ್ಚು. ಆ ದುಃಖನೇ ಜಾಸ್ತಿ. ಈ ಥರ ಇನ್ನು ಮುಂದೆ ನಿಮ್ಮ ಎಲ್ಲ ಶ್ರಮಕ್ಕೂ, ನಿಮ್ಮ ಶ್ರಮಕ್ಕೆ ನಿಮಗೆ ಪ್ರತಿಫಲ ಸಿಗ್ತಾ ಇದೆ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನೀವು ಬ್ಯಾಲೆನ್ಸ್ ಆಗಿ ಅದನ್ನು ಹೇಗೆ ನಿಭಾಯಿಸೋದು ಅನ್ನೋ ಒಂದು ಜ್ಞಾನ, ಅರಿವು, ಆ ಸ್ಥಾನಮಾನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಆ ಪೊಸಿಷನ್ ನಿಮಗೆ ಕೊಡ್ತಾ ಇದ್ದಾರೆ, ಆ ಕೀರ್ತಿನ ನಿಮಗೆ ಕೊಡ್ತಾ ಇದ್ದಾರೆ, ಆ ಕಿರೀಟನ ನಿಮಗೆ ಕೊಡ್ತಾ ಇದ್ದಾರೆ, ಆ ಸಿಂಹಾಸನನ ನಿಮಗೆ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಸಹಾನುಭೂತಿ ತೋರಿಸುವಂಥ ಹೊಸ ಸ್ನೇಹಿತರು, ನಿಮಗೆ ಬಂಧು ಬಳಗದಿಂದ ಎಲ್ಲ ಕಡೆಯಿಂದ ನಿಮಗೆ ಒಂದು ಸಹಾನುಭೂತಿ ಸಿಗ್ತಾ ಇದೆ, ಮತ್ತು ಗಿಫ್ಟ್ ಸಿಗ್ತಾ ಇದೆ. ಇನ್ನು ವಿತಿನ್ ದ 8 ನಂಬರ್ 8 ಇನ್ 8 days ಒಳಗಡೆ ನಿಮಗೆ ನಿಮ್ಮ ಸ್ನೇಹಿತರು, ನಿಮ್ಮ ಬಾಲ್ಯ ಸ್ನೇಹಿತರು ಇರ್ಬೋದು, ಅಥವಾ ಹೊಸದಾಗಿ ಸ್ನೇಹ ಮಾಡಿರೋ ಸ್ನೇಹಿತರು ಇರ್ಬೋದು, ನಿಮಗೆ ಏನಾದರೂ ಗಿಫ್ಟ್ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಹೊಸ ಮನೆ, ನೀವು ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ, ನಿಮಗೆ ಹೊಸ ಮನೆ ಬದಲಾವಣೆ ಆಗ್ತಾ ಇದೆ. ಆ ಡಿವೈನ್ ಕಡೆಯಿಂದ ಒಂದು ಒಳ್ಳೆ ಸಮೃದ್ಧಿತನ ಇರೋವಂಥ ಮನೆ ನೀವು ಪ್ರವೇಶ ಮಾಡ್ತಿದ್ದೀರಾ ಅನ್ನೋದನ್ನು ಡಿವೈನ್ ನಿಮಗೆ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಮನೆಗಳಿದೆ, ಇಲ್ಲೂ ಮನೆ ಇದೆ. ನೀವು ನಿಮ್ಮ ಸ್ವಂತ ಮನೆಗೆ ಹೋಗ್ಬೋದು, ಅಥವಾ ನೀವು ಬೇರೆ ಮನೆ ಚೇಂಜ್ ಮಾಡ್ತಾ ಇರ್ಬೋದು. ಇನ್ನು 8 daysಲ್ಲಿ ಅಥವಾ 8 monthsಲ್ಲಿ ನೀವು ಒಟ್ಟಿನಲ್ಲಿ ಒಂದು ಹೊಸ ಮನೆ ಬದಲಾವಣೆ ಮಾಡ್ತಿರ್ಬೋದು, ಅಥವಾ ನಿಮ್ಮದೇ ಮನೆ ಗೃಹ ಪ್ರವೇಶ ಆಗ್ತಾ ಇರ್ಬೋದು. ಇದನ್ನು ನಿಮಗೆ ಗಿಫ್ಟ್ಗಳು ಸಿಗ್ತಾ ಇರ್ಬೋದು. ಇದನ್ನು ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ನಿಮಗೆ ಇಷ್ಟು ದಿನ ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಮಾನ್ಯತೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಇನ್ನು ಮುಂದೆ ನಿಮಗೆ ಏನು ಸಿಗಬೇಕು ಆ ಮಾನ್ಯತೆ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಡಿವೈನ್ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏಸ್ ಆಫ್ ವಾಂಡ್ಸ್, ನಿಮಗೆ ಕಿರೀಟ, ನಿಮಗೆ ಒಂದು ಒಳ್ಳೆ ಪೊಸಿಷನ್ ನಿಮಗೆ ನಿಮ್ಮದಾಗ್ತಾ ಇದೆ. ಇಷ್ಟು ದಿನ ನೀವು ಏನೇ ಪರಿಶ್ರಮ ಪಟ್ಟರು ಅದು ಗಾಳಿಲಿ ತೋರ್ಕೊಂಡು ಹೋಗ್ತಾ ಇತ್ತು, ನಿಮಗೆ ಸಿಗಬೇಕಾಗಿರೋ ಸ್ಥಾನ ಸಿಗ್ತಾ ಇರಲಿಲ್ಲ. ಇನ್ನು ಮುಂದೆ ಡಿವೈನ್ ಕಡೆಯಿಂದ ನಿಮಗೆ ಒಂದು ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲೂ ಮನೆ ಇದೆ, ಭೂಮಿ ಇದೆ. ನಿಮಗೆ ಕೆಲವರು ಭೂಮಿ ದೊರೀತಾ ಇರಬಹುದು, ಮನೆ ಸಿಗ್ತಾ ಇರಬಹುದು. ಅವಕಾಶಗಳ ಸುರಿಮಳೆ ನಿಮಗೆ ಸಿಗ್ತಾ ಇದೆ. ಎಲ್ಲವೂ ನಿಮಗೆ ನಿಮ್ಮ ಬೆನ್ನಿಂದೆ, ನಿಮ್ಮ ಹಿಂದೆನೇ ಇದೆ, ತಗೊಳ್ಳಿ ಅನ್ನೋದು ಡಿವೈನ್ ನಿಮ್ಗೆ ಹೇಳ್ತಾ ಇದ್ದಾರೆ. ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಏನಾಗ್ತಾ ಇದೆ ನೋಡಿ, ಆ ಗ್ರಹಣಗಳೆಲ್ಲ ಮುಗಿದು ನಿಮ್ಮ ಬಾಳಲ್ಲಿ ಹೊಸ ಹೊಸ ಅವಕಾಶಗಳು, ಪ್ರತಿಭೆ, ನಿಮ್ಮ ಪ್ರತಿಭೆಗೆ ತಕ್ಕಂಥ ಸನ್ಮಾನಗಳು ಎಲ್ಲನೂ ನಿಮಗೆ ದೊರೀತಾ ಇದೆ. ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಇಲ್ಲಿ ತಾಯಿ ಆಗೋ ಭಾಗ್ಯ ಸಿಗ್ತಾ ಇದೆ. ನೋಡೋಣ ಏಂಜಲ್ಸ್ ಕಾರ್ಡಿಂದ ಏನು ಬ್ಲೆಸ್ಸಿಂಗ್ ಸಿಗುತ್ತೆ ನಿಮಗೆ. ಎಸ್ ಅಂತ ಬಂದಿದೆ. ನಿಮಗೆ ಆ ಮರ್ಯಾದೆ, ಆ ಗೌರವ ಏನು ಹೇಳಿದ್ವಿ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಬಾಳಲ್ಲಿ ಒಂದು ಕಾಮನ ಬಿಲ್ಲು, ರೈನ್ಬೋ ಬರ್ತಾ ಇದೆ. ಆ ರೈನ್ಬೋ ಖುಷಿನ ತರ್ತಾ ಇದೆ. ಇಲ್ಲಿ ಒಂದು ಬರ್ಡ್ ಇದೆ ನೋಡಿ, ಹ್ಯಾಪಿನ ಹೊತ್ಕೊಂಡು ಬರ್ತಾ ಇದೆ.
ಸಂತೋಷನ ಒಪ್ಕೊಂಡು ಬರ್ತಾ ಇದೆ. ನಿಜ ಇದು. ನಿಮ್ಮಲ್ಲಿ ಸಮೃದ್ಧಿತನ, ಇನ್ಫಿನಿಟಿ ನಿಮಗೆ ದೊರೀತಾ ಇದೆ. ನಿಮಗೆ ಏನು ಸಲ್ಲಬೇಕು ಆ ಪ್ರಶಂಸೆ, ಗೌರವ, ಕೀರ್ತಿ ಎಲ್ಲನೂ ಸಲ್ಲುತ್ತೆ. ಯಾರಿಂದನೂ ಅದು ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಅದು ಆದಷ್ಟು ಬೇಗ ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಯೂನಿಕಾರ್ನ್ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ. ನೋಡಿ, ಇದೆರಡು ಹಾಗೆ ಬೀಳ್ತು. ನೋಡಿ, ನಂಬರ್ 9 ಫ್ಲೈಟ್. ನಿಮ್ಮ ಕನಸೇನಿತ್ತು, ನಿಮ್ಮ ಕನಸಿನ ಮನೆ ಆದಷ್ಟು ಬೇಗ ಡಿವೈನ್ ನಿಮಗೆ ಒತ್ತು ತರ್ತಾ ಇದ್ದಾರೆ. ಸೋಲ್ ಪರ್ಪಸ್. ನಿಮ್ಮ ಸೋಲ್ ಪರ್ಪಸ್ ಏನು, ನಿಮ್ಮ ಆತ್ಮದ ಉದ್ದೇಶ ಏನು, ಅದ್ರ ಕಡೆ ನೀವು ಕೆಲಸ ಮಾಡಿ ಅನ್ನೋದನ್ನ ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ನ ಫ್ಲೈ ಮಾಡೋದಕ್ಕೆ ಬಿಡಿ, ಹಾರೋದಕ್ಕೆ ಬಿಡಿ, ಯಾವುದೂ ಹೋಲ್ಡ್ ಮಾಡಬೇಡಿ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನ ಹರಿಸಿ. ನಂಬರ್ 9 ಇದು ನಿಮ್ಮ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಇರೋದು 9 ತಿಂಗಳು. ಅದು ಮೀರಿದ ಮೇಲೆ ಅದು ಇರೋದಿಲ್ಲ. ಆ ಥರ ನಿಮ್ಮ ಕಷ್ಟಗಳು, ನಿಮ್ಮ ಸ್ಟ್ರಗಲ್ಗೆ ಸಿಗಬೇಕಾಗಿರೋ ಸನ್ಮಾನಗಳು, ಒಂದು ಗೌರವ, ನೋಡಿ, ಒಂದು ಗೌರವ ನಿಮಗೆ ದೊರೆಯುತ್ತೆ. ಅದು ಆ ಕಷ್ಟಕ್ಕೆ ಎಂಡಾಗಿ ಡಿವೈನ್ ಕಡೆಯಿಂದ ನಿಮಗೆ ಏನು ಸಲ್ಲಬೇಕು ಅದು ನಿಮಗೆ ಸಲ್ತಾ ಇದೆ. ಆದಷ್ಟು ಬೇಗ ಡಿವೈನ್ ನಿಮಗೆ ಈ ಮನೆ ಅನ್ನೋ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ನಿಮಗೆ ಸನ್ಮಾನ, ನಿಮಗೆ ಏನು ಬೇಕೋ ನಿಮ್ಮ ಶ್ರಮಕ್ಕೆ ಪ್ರಶಂಸೆ, ಕೀರ್ತಿ, ಸಿಂಹಾಸನ, ಕಿರೀಟ ನಿಮಗೆ ದೊರೆಯುತ್ತೆ. ಇಂಥ ಜನಗಳು ನೋಡ್ತಾನೆ ಇರ್ತಾರೆ ನಿಮ್ಮ ಬೆಳವಣಿಗೆನ. ಅವ್ರು ಹಾಗೆ ಇರ್ತಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಸೆಕೆಂಡ್ ಪೈಲ್, ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ನಿಮಗೆ ಡಿವೈನ್ ಕಡೆಯಿಂದ ಯಾವ ಬ್ಲೆಸ್ಸಿಂಗ್, ಯಾವ ದೊಡ್ಡ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ನೋಡೋಣ. ದ ಹರ್ಮಿಟ್, ದ ಹ್ಯಾಂಡ್ಮ್ಯಾನ್, 9 ಆಫ್ ಸೋರ್ಡ್ಸ್, 4 ಆಫ್ ಸೋರ್ಡ್ಸ್, 8 ಆಫ್ ಕಪ್ಸ್, ದ ಚಾರಿಯಟ್, ದ ಲವರ್ಸ್, 4 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್ಸ್. ಇಲ್ಲಿ ಡಿವೈನ್ ನಿಮಗೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂದರೆ, ನಿಮಗೆ ನೋಡಿ, ಇಲ್ಲಿ ನಂಬರ್ 8, ನಂಬರ್ 4 ಅಂತಿದೆ. ನಿಮ್ಮ ಲೈಫಲ್ಲಿ ನಿಮಗೆ ಹಣಕಾಸಿನಲ್ಲಿ, ಅವಕಾಶಗಳಲ್ಲಿ ಬ್ಯಾಲೆನ್ಸ್ ಆಗಿ ನೀವು ನಡೆಸ್ಕೊಂಡು ಹೋಗ್ತೀರಾ. ಆ ಅರಿವು, ಆ ಜ್ಞಾನನ ನೀವು ಪಡ್ಕೊಳ್ತಾ ಇದ್ದೀರಾ. ಡಿವೈನ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಏನು ನೀವು ಕೊಟ್ಟಿರೋ ದುಡ್ಡನ್ನ ನಿಮಗೆ ಯಾರಾದರೂ ಹಿಂತಿರುಗಿಸ್ಲಿಲ್ಲ ಅಂದಿದ್ರೆ, ಖಂಡಿತವಾಗ್ಲೂ ವಿತಿನ್ ಆ ಮೂನ್ ಸೈಕಲ್ ಅಂದರೆ ಈ ಹುಣ್ಣಿಮೆ ಮುಗಿಯೋದ್ರೊಳಗಡೆ ನೀವು ಯಾರಿಗಾದ್ರೂ ಕೊಟ್ಟಿರೋ ಹಣ ವಾಪಸ್ ಸಿಗುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಒಂದು ಹೊಸ ರಿಲೇಶನ್ಶಿಪ್ ನಿಮಗೆ ದೊರೀತಾ ಇದೆ. ನಿಮಗೆ ಒಂದು ಒಳ್ಳೆ ಪ್ರೀತಿ ನಿಮ್ಮದಾಗ್ತಾ ಇದೆ. ಈಗ ಹೇಗೋ ಮದುವೆ ಸೀಸನ್, ನಿಮಗೆ ಒಂದು ಒಳ್ಳೆ ಹುಡುಗಿ ಸಿಗ್ತಿರ್ಬಹುದು. ಡಿವೈನ್ ಕಡೆಯಿಂದ ನಿಮಗೆ ಯಾವುದು ದೊಡ್ಡ ಗಿಫ್ಟ್ ಅಂತ ಅಂದರೆ, ಅರಿವು, ಬೆಳಕು, ಒಂದು ಜ್ಞಾನದ ಬೆಳಕು, ಆ ದಾರಿ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ಅದನ್ನು ಬ್ಯಾಲೆನ್ಸ್ ಮಾಡೋಗೆ, ಅದನ್ನು ನೀವು ನಡೆಸೋದಕ್ಕೆ ಸಾಮರ್ಥ್ಯ, ಯುಕ್ತಿ, ನಿಮ್ಮ ಇಂಟ್ಯೂಷನಲ್ಲಿ ನೋಡಿ ಬೆಳಕಿದೆ, ಸ್ಟಾರ್ ಇದೆ. ಈ ಒಂದು ಮೂನ್ ಸೈಕಲ್ ಮುಗಿದು ನಿಮಗೆ ಆ ಗ್ರೋತ್ ನಿಮ್ಮಲ್ಲಿ ಕಾಣುತ್ತೆ. ಹೆಂಗೆ ಇವಾಗ ಅಮಾವಾಸ್ಯೆ ಬಂದು ಚಂದ್ರ ದಿನ 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 ಹೇಗೆ ಬೆಳೀತಾನೆ, ಹಾಗೆ ನಿಮಗೆ ಒಂದು ಗ್ರೋತ್ ಇದೆ. ನಿಮ್ಮ ಹಣಕಾಸಿನಲ್ಲಿ
ನಿಮಗೆ ಅವಕಾಶಗಳಲ್ಲಿ ತುಂಬ ಬೆಳವಣಿಗೆ ಇದೆ. ಏನು ನಿಮಗೆ ನೆಗೆಟಿವಿಟಿ ಇತ್ತು, ನಂಬರ್ 9, ಈ 9 ಅಂದ್ರೇ ಒಂದು ಮುಕ್ತಾಯ, ಒಂದು ಹೊಸ ಆರಂಭ. ನಿಮಗೆ ಒಂದು ಹೊಸ ಆರಂಭ. ಏನು ನೀವು ಒಂಥರ ನೋಡಿ, ಇಲ್ಲೂ ಡಿಪ್ರೆಷನ್ನಲ್ಲಿದ್ದೀರಾ, ಒಂದು ಮೌನವಾಗಿ ಚಿಂತೆಯಲ್ಲಿದ್ದೀರಾ, ನಿಮಗೆ ನಿದ್ದೆ ಏನು ಸರಿಗೆ ಬರ್ತಿರಲಿಲ್ಲ ಆ ನೆಗೆಟಿವಿಟಿಯಿಂದ. ನಿಮಗೆ ಒಂದು ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ ರೆಸ್ಟ್ ಅವಶ್ಯಕತೆ ಇದೆ ಅನ್ನೋದು ಕೆಲವ್ರಿಗೆ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ನಿಮ್ಮ ಕೆಲಸದಿಂದ ನೀವು ವಿಶ್ರಾಂತಿ ತಗೊಳ್ಳಿ, ರೆಸ್ಟ್ ಮಾಡಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಆ ರೆಸ್ಟ್ ಮಾಡಿದ್ರೆ ಆ ಸಮಯ ಹಾಳಾಗ್ಬಿಡುತ್ತೆ ಅನ್ನೋ ಒಂದು ಏನು ನಿಮ್ಮ ಜ್ಞಾನ ಇದೆ ಅದನ್ನು ತೊಡೆದಾಕಿ ಆ ರೆಸ್ಟ್ ಟೈಮಲ್ಲೂ ನಿಮಗೆ ಒಂದು ಅರಿವು, ಒಂದು ಜ್ಞಾನ, ಒಂದು ದೈವಿಕತೆ ನಿಮ್ಮಲ್ಲಿ ದೊರೀತಾ ಇದೆ. ನೋಡಿ, ಇಲ್ಲಿ ಅವ್ರ ಕೈ ಮುಗ್ದಿದ್ದಾರೆ. ಇಲ್ಲಿ ಕನಸಲ್ಲಾದರೂ ಆಗಲಿ ನಿಮ್ಮ ಇಂಟ್ಯೂಷನ್ ಪವರ್ ಅಲ್ಲಿ ಬೆಳಕು ತೋರಿಸ್ತಾ ಇದ್ದಾರಲ್ವ, ಇಲ್ಲೂ ಸ್ಟಾರ್ ಇದೆ, ಇಲ್ಲೂ ಸ್ಟಾರ್ ಇದೆ. ನೋಡಿ, ಆ ಬೆಳಕು ನಿಮಗೆ ಒಂದು ಇನ್ಫಾರ್ಮೇಷನ್ನ ನಿಮಗೆ ಸಿದ್ಧಿ ಮಾಡ್ತಾ ಇದೆ, ಒಂದು ಅರಿವನ್ನು ನಿಮಗೆ ಸಿದ್ಧಿ ಮಾಡ್ತಾ ಇದೆ. ನೋಡಿ, ಯಾಕೆ ಚಿಂತಿಸ್ತಾ ಇದ್ದೀರಾ? ಏನಕ್ಕೆ? ನೋಡಿ, ಇಲ್ಲೂ ಏನಕ್ಕೆ ಚಿಂತೆ ಮಾಡ್ತಾ ಇದ್ದೀರಾ? ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ, ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಚಿಂತೆ ಮಾಡ್ತಾ ಇದ್ದೀರಾ. ನಿಮ್ಮ ಮುಂದೆ 3 ಕಪ್ ಇದೆ, ಆದ್ರೂ ನೀವು ಚಿಂತೆ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ಬೆನ್ನ ಹಿಂದೆ ನಿಮಗೆ 8 ಕಪ್ಗಳಿದೆ, ಆದ್ರೂ ನೀವು ಅದನ್ನು ನೋಡ್ತಾ ಇಲ್ಲ, ಮುಂದೆ ಸಾಗ್ತಾ ಇದ್ದೀರಾ. ಏನು ನಿಮಗೆ ಆ ಗ್ರಹಣ ಹಿಡಿದಿತ್ತು, ಆ ಗ್ರಹಣ ಕಳೆದು ನಿಮ್ಮಲ್ಲಿ ಒಂದು ಹೊಸ ಬೆಳಕು, ಹೊಸ ಜ್ಞಾನ, ನಿಮ್ಮಲ್ಲಿ ಪರಿವರ್ತನೆ ಉಂಟಾಗುತ್ತೆ. ಅದು ವಿತಿನ್ ಆ ಮೂನ್ ಸೈಕಲ್. ನಿಮ್ಮ ಈ ಮೂನ್ ಸೈಕಲ್ ಮುಗಿಯೋದ್ರೊಳಗಡೆ ನಿಮಗೆ ಒಂದು ಅರಿವು, ಒಂದು ಜ್ಞಾನ. ಮೊನ್ನೆ ತಾನೇ ಚಂದ್ರಗ್ರಹಣ ಆಗಿತ್ತಲ್ಲ, ಆ ಗ್ರಹಣ ಬಿಟ್ಟೋಗಿ ನಿಮಗೆ ಇನ್ನು ಮುಂದೆ ಈ ಜ್ಞಾನದ ದಾರಿ ನಿಮಗೆ ಸಿಗುತ್ತೆ. ಅದರಲ್ಲಿ ನೀವು ನಿಮ್ಮ ಜೀವನದ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ನಿಮಗೆ ಈ ಕ್ಷಣ ನನಗೆ ಏನು ಡಿವೈನ್ ಹೇಳಿದ್ರು, ಏನು ಗಿಫ್ಟ್ ಅಂದರೆ ನಿಮಗೆ ಒಂದು ದೈವಿಕವಾದ ಪೇರ್ ನಿಮಗೆ ಸಿಗ್ತಾ ಇದೆ. ಅದೇ ನನ್ನ ಗಿಫ್ಟು, ಅದೇ ನನ್ನ ಗಿಫ್ಟು, ಆಶೀರ್ವಾದ. ಮತ್ತು ಹೊಸ ಅವಕಾಶಗಳು. ಹಣಕಾಸು ಪ್ರಾಬ್ಲಮ್ ಇದ್ದರೆ ಅದು ಸಾಲ್ವ್ ಆಗ್ತಾ ಇದೆ. ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. ನಿಮ್ಮ ಆ್ಯಂಗ್ಸೈಟಿ, ನಿಮಗೆ ಏನು ನಿದ್ರೆ ಬರ್ತಿರಲಿಲ್ಲ, ಅದು ಎಂಡಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ ದೊರೀತಾ ಇದೆ. ಅದೇ ನಿಮಗೆ ಒಂದು ದೊಡ್ಡ ಗಿಫ್ಟ್. ಎಲ್ಲ ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ಹುಣ್ಣಿಮೆ ಮುಗಿಯೋ ಅಷ್ಟರಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಶಾಂತಿ, ಸಮಾಧಾನ ದೊರೀತಾ ಇದೆ. ನಿಮ್ಮ ಜ್ಞಾನದಲ್ಲಿ ಅರಿವು, ಬೆಳಕಿನ ನೋಡಿ, ಈ ಥರ ಇಲ್ಲಿ ಕತ್ಲಲ್ಲಿದ್ದೀರಾ, ಇಲ್ಲಿ ಬೆಳಕು ತೋರಿಸ್ತಾ ಇದ್ದಾರೆ. ಈ ಮೆಚುರಿಟಿ ಮ್ಯಾನ್, ಈ ಥರ ನಿಮಗೆ ಒಂದು ಮೆಚುರಿಟಿ, ನಿಮಗೆ ಬೆಳಕು, ನಿಮ್ಮ ಕತ್ತಲಿನ ದಾರಿಗೆ ಒಂದು ಬೆಳಕು ಸಿಗ್ತಾ ಇದೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಒಂದು ಹೊಸ ಸಂಬಂಧ, ಒಂದು ಯಾರಿಗೆ ಲವರ್ಗಾಗಿ ಹುಡುಕ್ತಾ ಇರ್ತೀರಾ, ಅಥವಾ ಮದುವೆಗಾಗಿ ಹುಡುಗಿನ ಹುಡುಕ್ತಾ ಇರ್ತೀರಾ, ನಿಮಗೆ ಒಂದು ಪೇರ್, ನಿಮಗೆ ಒಳ್ಳೆ ಪೇರ್ ಸಿಗ್ತಾ ಇದೆ. ಈ ಥರ ನಿಮ್ಮ ಜೋಡಿ ಒಂದಾಗ್ತಾ ಇದೆ, ಬ್ಯಾಲೆನ್ಸ್ ಆಗಿ. ನಿಮ್ಮಲ್ಲಿ ಸ್ವಲ್ಪ ಏನಾದರೂ ಜಾಸ್ತಿ ಇದ್ದರೆ ಅವರಲ್ಲಿ ಅದು ಕಡಿಮೆ, ಅದು ಜಾಸ್ತಿ. ಈ ಥರ ಒಂದು
ತೂಗಿ ಒಂದು ಸಂಸಾರನ ತೂಗೋ ಹಾಗೆ ಒಂದು ಹುಡುಗ ಹುಡುಗಿ ನಿಮಗೆ ಪ್ರಾಪ್ತಿ ಆಗ್ತಾ ಇದ್ದಾರೆ. ಅದನ್ನ ಒಂದು ಸಮನಾಗಿ ಒಂದು ರಥನ ಹೇಗೆ ಒಂದು ಎತ್ತಿನ ಗಾಡಿ ಆಗಿರ್ಬೋದು, ಏನಾದರೂ ಆಗಲಿ, ಒಂದು ಏರು ಏರು ಅಂದರೆ ಒಂದು ಹೊಲ ಉಳೋದು, ಹಸುನ ಕಟ್ತಾರಲ್ವ, ಏತಿ ಪ್ರೇತಿ ಅಂತಾರಲ್ವ, ಎತ್ತು ನೀರ್ಗೆಳಿದ್ರೆ ಕೋಣ ನೀರ್ಗೆಳೀತು ಅಂತ, ಆ ಥರ ಅಲ್ಲ. ಎರಡು ಒಂದು ಬ್ಯಾಲೆನ್ಸ್ ಆಗಿ ತಗೊಂಡೋಗುವಂಥ ಜೋಡಿ ನಿಮಗೆ ಸಿಗ್ತಾ ಇದ್ದಾರೆ, ಭಗವಂತನ ಗಿಫ್ಟ್ ನಿಮಗೆ ಅದು. ಮತ್ತು ನಿಮ್ಮ ಜ್ಞಾನದಲ್ಲಿ ಅರಿವು, ಅದ ನಿಮ್ಮ ಈ ನೆಗೆಟಿವಿಟಿ ಏನಿದೆ ಇದಕ್ಕೆ ಡಿವೈನ್ ದಾರಿದೀಪವಾಗಿ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ನಿಮ್ಮ ಗೈಡೆನ್ಸ್ ಹೇಗೆ ಕೊಡ್ತಾರೆ ಅಂದರೆ, ನೀವು ವಿಶ್ರಾಂತಿಯಲ್ಲಿರುವಾಗ, ನೀವು ದೇವರ ಜ್ಞಾನದಲ್ಲಿರಬೇಕಾದ್ರೆ ನಿಮಗೆ ಒಂದು ಅರಿವು ನಿಮಗೆ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಿಮಗೆ ಹಣ ಕಾಸು ಯಾರಿಗಾದ್ರೂ ನೀವು ಸಾಲ ಕೊಟ್ಟಿದ್ರೆ ಅದು ವಿತಿನ್ ಇದು ಮೂನ್ ಸೈಕಲ್ ಮುಗಿಯೋ ಅಷ್ಟರಲ್ಲಿ ನಿಮಗೆ ಅವರು ರಿಟರ್ನ್ ಆಗಿ ನಿಮಗೆ ತಂದು ಕೊಡ್ತಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಹಣ ಸಹಾಯ ಯಾರ ಹತ್ರನಾದ್ರು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಅದಕ್ಕೂ ಒಂದು ದಾರಿ ನಿಮಗೆ ಸಿಗ್ತಾ ಇದೆ, ಅವಕಾಶಗಳು ಸಿಗ್ತಾ ಇದೆ. ಡಿವೈನ್ ನಿಮಗೆ ಆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇನ್ನು ಮುಂದೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದು ಅರಿವು ನಿಮಗೆ ಇರಬೇಕು. ಇದನ್ನು ನಿಮಗೆ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ನಿಮಗೆ ಟವರ್ ಮೂಮೆಂಟ್ ಇತ್ತು ಅದು ಮುಗಿದಿದೆ, ಎಂಡ್ ಆಗ್ತಾ ಇದೆ. ನೋಡಿ ಇಲ್ಲಿ ನಂಬರ್ 9 ಅದು ಎಂಡ್ ಆಗ್ತಾ ಇದೆ. ನಿಮ್ಮಲ್ಲಿ ಶಾಂತಿ ಸಮಾಧಾನ ಸಿಗ್ತಾ ಇದೆ. ನೋಡಿ ಇದರಲ್ಲಿ ತುಂಬ ಆ್ಯಂಗ್ಸೈಟಿಯಿಂದ ನಿದ್ರೆ ಬರ್ತಾ ಇಲ್ಲ ನಿಮಗೆ, ಆದರೆ ಇದರಲ್ಲಿ ಪೀಸ್ ಆಗಿ ಮಲಗಿದ್ದೀರಾ. ಅಂದರೆ ನಿಮಗೆ ಒಂದು ಸಮಾಧಾನ ನಿಮ್ಮಲ್ಲಿ ದೊರೀತಾ ಇದೆ. ಆ ಸಮಾಧಾನದಲ್ಲಿ ನಿಮಗೆ ಜ್ಞಾನ ಸಿಗ್ತಾ ಇದೆ, ಅರಿವು. ನೀವು ಪ್ರಶಾಂತತೆಯಿಂದ ನಿಶಬ್ದವಾಗಿರುವಾಗ ನಿಮಗೆ ಅರಿವಿನ ಜ್ಞಾನ ನಿಮ್ಮಲ್ಲಿ ದೊರೀತಾ ಇದೆ. ನಿಮ್ಮಲ್ಲಿ ಹೊಸ ಪ್ರೀತಿ ದೊರೀತಾ ಇದೆ. ನೋಡಿದ್ರ? ನೋಡಿ, ಏಸ್ ಆಫ್ ಪೆಂಟಿಕಲ್ಸ್, ದುಡ್ಡನ್ನ ಸಂಪಾದನೆ ಮಾಡೋ ದಾರಿ ನಿಮ್ಮಲ್ಲಿ ಸಿಗ್ತಾ ಇದೆ. ಯಾರಾದರೂ ವಿದೇಶ ಪ್ರಯಾಣ ಮಾಡೋದಿದ್ರೆ ಖಂಡಿತ ಮಾಡ್ತೀರಾ. ಆ ದ್ವಾರ ನಿಮಗೆ ತೆರೆದಿದೆ. ಇಲ್ಲಿ ದಾರಿ ಕಂಡು ನಿಂತಿದ್ದೀರಾ, ಅದಕ್ಕೆ ಡಿವೈನ್ ನಿಮಗೆ ಬೆಳಕನ್ನ ತೋರಿಸ್ತಾ ಇದ್ದಾರೆ. ಏಂಜಲ್ಸ್ ಏನ್ ಮೆಸೇಜ್ ಕೊಡ್ತಾರೆ ನೋಡೋಣ, ಏಂಜಲ್ಸ್ ಕಾರ್ಡಿಂದ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನೋಡಿ, ಈಗ ನೀವು ಚಿಂತೆ ಮಾಡ್ತಾ ಇದ್ದೀರಲ್ವಾ, ಬೇರೆಯವ್ರನ್ನ ಸಹಾಯ ಕೇಳಿ ಅನ್ನೋದು ಏಂಜಲ್ಸ್ ಕಡೆಯಿಂದ ಮೆಸೇಜ್ ಆಗಿದೆ. ನಿಮಗೆ ಸಹಾಯ ಸಿಗುತ್ತೆ, ಕೇಳಿ. ಯಾರನ್ನಾದ್ರೂ ನೀವು ಸಹಾಯ ಕೇಳಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯೂನಿಕಾರ್ನಿಂದ ಏನು ನೋಡೋಣ. ನೀವು ಘನತೆ ಮತ್ತು ದೃಷ್ಟಿ ಶಕ್ತಿಯಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ದೃಷ್ಟಿ, ನಿಮ್ಮ ಅರಿವಿನ ಜ್ಞಾನ, ಆ ಶಕ್ತಿಯಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ. ನೋಡಿ, ಇಲ್ಲಿ ಡಿವೈನ್ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಕೈ ಮುಗಿತಾ ಇದ್ದೀರಾ. ಅರಿವು, ಜ್ಞಾನ, ಅರಿವಿನ ವಿಷನ್, ಶಕ್ತಿಯ ಪವರ್ ನಿಮಗೆ ಬ್ಲೆಸ್ಡ್ ಆಗಿ ದೊರೀತಾ ಇದ್ದಾರೆ.
ದೊರೀತಾ ಇದೆ. ನಿಮಗೆ ಆಶೀರ್ವಾದ ಇದೆ, ಭಗವಂತನ ಆಶೀರ್ವಾದ ಇದೆ, ಹೆದರಬೇಕಾಗಿಲ್ಲ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಜ್ಞಾನ ಅರಿವು ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಏನು ಸಮಾಧಾನ ಇರಲಿಲ್ಲ ಲೈಫಲ್ಲಿ, ಅದಕ್ಕೆ ಒಂದು ಸಮಾಧಾನ ಸಿಗ್ತಿದೆ. ಸಮಾಧಾನ, ಒಂದು ದಾರಿ ದೀಪ ಡಿವೈನ್ ನಿಮಗೆ ಕಳಿಸ್ತಿದ್ದಾರೆ. ಆ ಅರಿವನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಕೆಲಸದಿಂದ ನೀವು ವಿಶ್ರಾಂತಿ ಪಡೀರಿ. ಈ ಥರ ತುಂಬ ಅದೇ ಮೆಲ್ಕಾಕೊಂಡು ನೀವು ನಿದ್ದೆಗೆಟ್ಟು ನಿಮ್ಮ ಆರೋಗ್ಯನ ಕೆಡಿಸ್ಕೊಳ್ಬೇಡಿ. ನಿಮ್ಮ ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಸಿಗುತ್ತೆ. ನೀವು ಏನು ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆ ಏನಿದೆ ಅದು ನೋಡಿಲಿ, ಏನೋ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆ ಪ್ರಾರ್ಥನೆ ನಿಮ್ಮ ಈ ಮೂನ್ ಸೈಕಲ್ ಮುಗಿಯುವಷ್ಟರಲ್ಲಿ ಸಿದ್ಧಿ ಆಗುತ್ತೆ. ನೊಂದ್ಕೊಳ್ಬೇಡಿ ಅನ್ನೋದನ್ನ ಡಿವೈನ್ ನಿಮಗೆ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದಾರೆ. ನಿಮಗೆ ಆಶೀರ್ವಾದ ಕಳಿಸ್ತಾ ಇದ್ದಾರೆ. ನೀವು ಡಿವೈನ್ಲಿ ಪ್ರೊಟೆಕ್ಟಿವ್ ಆಗಿದ್ದೀರಾ ಅನ್ನೋದು ಡಿವೈನ್ ಕಡೆಯಿಂದ ಮಾತು. ನೋಡಿ, ಇಲ್ಲಿ ಪ್ರೊಟೆಕ್ಟಿವ್ ಆಶೀರ್ವಾದ ಕೊಡ್ತಾ ಇದ್ದಾರೆ. ಹೊಸ ಪ್ರೀತಿ ನಿಮಗೆ ಸಿಗ್ತಿದೆ. ಅದನ್ನ ಎಲ್ಲ ಕೆಲಸದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮ್ಮ ಆಫೀಸು ಅಥವಾ ಫ್ಯಾಕ್ಟ್ರಿ ಆಗಿರ್ಬೋದು, ಅದನ್ನು ಬ್ಯಾಲೆನ್ಸಿಂಗ್ ಆಗಿ ನೀವು ನಡೆಸ್ಕೊಂಡು ಹೋಗೋ ಜ್ಞಾನದ ಬೆಳಕನ್ನು ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಮತ್ತು ಜ್ಞಾನದ ಅರಿವನ್ನು ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ರೆಸ್ಟ್ ಮಾಡಿ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದಾರೆ. ತುಂಬ ಓವರ್ ಥಿಂಕಿಂಗ್ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಗೆ ತುಂಬ ಕಷ್ಟ ಆಗ್ತಿದ್ರೆ ಯಾರನ್ನಾದ್ರೂ ಸಹಾಯ ಕೇಳಿ. ನಿಮಗೆ ಡಿವೈನ್ ಆಶೀರ್ವಾದ ಇದೆ. ನೋಡಿ, ನಿಮ್ಮನ್ನ ಹೇಗೆ ಇಟ್ಕೊಂಡಿದ್ದಾರೆ. ಯು ಆರ್ ಪ್ರೊಟೆಕ್ಟೆಡ್ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.